ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 70 ವರ್ಷ ಈ 7 ರಾಶಿಯವರಿಗೆ ಕೋಟಿ ಮಾಡುವ ಯೋಗ. ಗಜಕೇಸರಿ ಯೋಗದಿಂದ 100% ನಿಮ್ಮ ಹಣೆ ಬರಹವೇ ಚೇಂಜ್ ಆಗಲಿದೆ. ಮಹಾಶಿವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಮಹಾಶಿವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನಿಂದ ಮುಂದಿನ 70 ವರ್ಷ ಕೋಟಿ ಕೋಟಿ ದುಡ್ಡು ಮಾಡುವ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದ್ದು, ಈ 7 ರಾಶಿಯವರಿಗೆ 100% ಅವರ ಹಣೆ ಬರಹವೇ ಚೇಂಜ್ ಆಗುತ್ತಂತೆ. ಮಹಾಶಿವನ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಅತ್ಯಧಿಕ ಧನಾಗಮನವಾಗುತ್ತೆ. ಜೊತೆಗೆ ಈ ರಾಶಿಯವರಿಗೆ ಬಾರಿ ಲಕ್ಕಿ ಅಂತ ಹೇಳಲಾಗ್ತಾ ಇತ್ತು. ಜೀವನದಲ್ಲಿ ಲಾಭ ಮತ್ತು ಪ್ರಗತಿಯ ಜೊತೆಗೆ ಉನ್ನತಿಯನ್ನ ಕಾಣ್ತಾರೆ ಅಂತ ಹೇಳಬಹುದು. ಈ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಬಹಳ ಉತ್ತಮ ದಿನಗಳನ್ನ ಅನುಭವಿಸ್ತಾರೆ. ವೃತ್ತಿ ಮತ್ತು ವ್ಯವಹಾರವನ್ನ ಮುಂದೆ ತೆಗೆದುಕೊಂಡು ಹೋಗಲು ಉತ್ತಮ ಅವಕಾಶಗಳು ದೊರಕುತ್ತೆ. ಈ ಸಂದರ್ಭದಲ್ಲಿ ನೀವು ಸಾಕಷ್ಟು ಓಡಾಡಬೇಕಾದ ಅವಶ್ಯಕತೆ ಬಂದರೂ ಕೂಡ ಯಶಸ್ಸು ಸಿಗುವುದು ಖಂಡಿತ ಅಂತ ಹೇಳಲಾಗ್ತಾ ಇದೆ. ಈ ಸಮಯದಲ್ಲಿ ನಿಮಗೆ ಉತ್ತಮ ಸ್ನೇಹಿತರು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಹಾಯದಿಂದ ಲಾಭ ಸಿಗುತ್ತೆ. ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ದೊರಕುತ್ತೆ. ಇದರೊಂದಿಗೆ ಈ ಸಮಯದಲ್ಲಿ ನಿಮ್ಮ ಸುಖ ಸಂತೋಷವನ್ನ ಹೆಚ್ಚಿಸುವ ಯಾವುದಾದ್ರೂ ವಸ್ತುವನ್ನ ಖರೀದಿಸಲು ನೀವು ಹಣವನ್ನ ಖರ್ಚು ಮಾಡ್ತೀರಾ. ಇನ್ನು ನಿಮ್ಮ ಪ್ರೀತಿಯ ಜೀವನವು ಅತ್ಯುತ್ತಮವಾಗಿರುತ್ತೆ. ಯಾಕಂದ್ರೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳಿತೀರಾ. ಯಾವುದಾದ್ರೂ ಶುಭ ಸುದ್ದಿಯನ್ನ ನೀವು ಈ ಸಂದರ್ಭದಲ್ಲಿ ಕೇಳ್ತಾ ಹೋಗ್ತೀರಾ. ಈ ಸಂದರ್ಭ ನಿಮ್ಗೆ ಬಹಳ ಲಾಭದಾಯಕವಾಗಿರ್ಲಿತ್ತು. ಈ ಸಮಯದಲ್ಲಿ ಅಪೂರ್ಣಗೊಂಡಂತಹ ನಿಮ್ಮ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಜೊತೆಗೆ ಕೆಲಸವನ್ನ ಮಾಡುವ ಜನರಿಗೆ ಉತ್ತಮ ಬಡ್ತಿ ಅಥವಾ ವರ್ಗಾವಣೆ ಲಭಿಸುತ್ತೆ. ಸಾಮಾಜಿಕ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ಮನೆಗೆ ಸಂಬಂಧಿಸಿದಂತೆ ಯಾವುದಾದ್ರೂ ದೊಡ್ಡ ಸಮಸ್ಯೆಯನ್ನ ನೀವು ದೂರ ಮಾಡಿಕೊಂಡು ಯಶಸ್ಸನ್ನ ಸಾಧಿಸ್ತೀರಾ. ಸಂಬಂಧಿಕರೊಂದಿಗಿನ ತಪ್ಪು ತಿಳುವಳಿಕೆಗಳೆಲ್ಲವೂ ಕೂಡ ದೂರ ಆಗೋದ್ರಿಂದ ಸಂತಸದಿಂದ ಇರ್ತೀರಾ. ಸಂಗಾತಿಯೊಂದಿಗಿನ ಮನಸ್ತಾಪ ದೂರವಾಗಿ ನೆಮ್ಮದಿಯುತ ಜೀವನ ನಿಮ್ಮದಾಗತ್ತೆ. ಅತ್ಯುತ್ತಮವಾದ ಯಶಸ್ಸನ್ನ ಈ ಸಂದರ್ಭದಲ್ಲಿ ನೀವು ಪಡ್ಕೊಳ್ತೀರಾ. ನಿಮ್ಗೆ ಸಾಕಷ್ಟು ಸಂತೋಷ ಈ ಸಂದರ್ಭದಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳಬಹುದು. ಆನಂದಮಯ ಸಮಯ ನಿಮ್ಮದಾಗತ್ತೆ. ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮುಂದೆ ಸಾಗಲು ಉತ್ತಮ ಅವಕಾಶಗಳು ಸಿಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಅಪೂರ್ಣಗೊಂಡಂತಹ ಮಹತ್ವಪೂರ್ಣ ಕಾರ್ಯಗಳು ಕೆಲಸಕ್ಕೆ ಬರ್ತವೆ, ಪೂರ್ಣಗೊಳ್ಳುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ದಿನ ಬಹಳ ವಿಶೇಷವಾಗಿ ಲಾಭದಾಯಕವಾದ ದಿನ ಅಂತ ಹೇಳಬಹುದು. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಗೆ ದೊಡ್ಡ ಯಶಸ್ಸು ಲಭಿಸುತ್ತೆ. ನೀವು ಕಠಿಣ ಪರಿಶ್ರಮವನ್ನು ಪಡೋದ್ರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಸಿಗ್ತಾ ಹೋಗುತ್ತೆ. ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲವನ್ನ ನೀವು ಪಡೆದುಕೊಂಡ್ರೂ ಕೂಡ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹೊಸ ಉತ್ಸಾಹ ಮೂಡುತ್ತೆ. ನಿಮ್ಮ ಸಂಬಂಧ ಮೊದಲಿಗಿಂತ ಬಹಳಷ್ಟು ಗಟ್ಟಿಯಾಗ್ತಾ ಹೋಗುತ್ತೆ. ಕೆಲಸವನ್ನು ಮಾಡ್ತಕ್ಕಂಥ ಜನರಿಗೆ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಅನ್ನೋದು ಸಿಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆದಿರ್ತಕ್ಕಂಥ ಅದೃಷ್ಟವಂತ 7 ರಾಶಿಗಳು ಯಾವುವು ಅಂದ್ರೆ ಸಿಂಹ ರಾಶಿ, ವೃಷಭ ರಾಶಿ, ಮೀನ ರಾಶಿ, ಕಟಕ ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಧನು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.